ಸುವರ್ಣ ಗೀತಾ ಪುಸ್ತಕದ ಸಮರ್ಪಣೆಯ ಜೊತೆಗೆ ವಿಶ್ವಗೀತಾ ಪರ್ಯಾಯದ ಸಮರ್ಪಣಾ ಸಮಾರಂಭ ಇವತ್ತು ನಡೆದದ್ದು ಅದು ಶ್ರೀಕೃಷ್ಣನ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಸನ್ಯಾಸಾಶ್ರಮದ 50ನೇ ವರ್ಷ 50 ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ಆರಾಧನೆಯನ್ನು ಮಾಡಬೇಕು ಎಂಬಂತಹ ನಮ್ಮ ಅಪೇಕ್ಷೆಗೆ ಸರಿಯಾಗಿ ಕೃಷ್ಣನೇ ಭಗವದ್ಗೀತೆಯನ್ನು ಸುವರ್ಣಾಕ್ಷರಗಳಲ್ಲಿ ಬರೆಸಿ ಅವನು ನಮ್ಮ ಮುಖಾಂತರ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾವು ಯಾವುದನ್ನು ಕೂಡ ಯೋಚಿಸಿರಲಿಲ್ಲ. ಕೃಷ್ಣನೇ ಈ ಒಂದು ಸುವರ್ಣಾಕ್ಷರದಲ್ಲಿ ಈ ಪರ್ಯಾಯವನ್ನು ಬರೆದಿಡಬೇಕು ಅಂತ ಹೇಳಿ ವಿಶ್ವಗೀತಾ ಪರ್ಯಾಯ ಅದು ಸುವರ್ಣ ಗೀತಾ ಪರ್ಯಾಯ ಆಗಬೇಕು ಎಂಬುದಾಗಿ ಕೃಷ್ಣ ಭಕ್ತರೊಬ್ಬರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಬಂಗಾರದ ಭಗವದ್ಗೀತೆಯ ಪುಸ್ತಕವನ್ನು ಇವತ್ತು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಿದ್ದಾನೆ. ಇವತ್ತು ಪರ್ಯಾಯ ಮಂಗಳ ಮಹೋತ್ಸವದ ಪ್ರಾರಂಭದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಂತಹ ಈ ಒಂದು ಭಗವದ್ಗೀತೆಯ ಪುಸ್ತಕವನ್ನು ಕೂಡ ಅವನು ಸ್ವೀಕಾರ ಮಾಡಿದ್ದಾನೆ. ಈ ಪುಸ್ತಕದ ಸಮರ್ಪಣೆಯೂ ಕೂಡ ಒಂದು ಪವಾಡ. ನಾವು ಪುಸ್ತಕವನ್ನು ಸಮರ್ಪಣೆ ಮಾಡಿದ ಲಕ್ಷ್ಮೀನಾರಾಯಣವರನ್ನು ಇವತ್ತೇ ನಾವು ನೋಡೋದು. ಹಿಂದೆ ನೋಡಿದ್ದೆವು, ಆದರೆ ಗುರುತಿಸಿರಲಿಲ್ಲ. ಅವರಿಗೆ ನಾವು ಒಂದು ಭಗವದ್ಗೀತೆ ಬರೀರಿ ಅಂತ ಹೇಳಿ ಪುಸ್ತಕವನ್ನು ನಾವು ಕೊಟ್ಟಿದ್ದೆವು. ಆದರೆ ಅವರು ಬರೀಲಿಕ್ಕೆ ಪುರುಸೋತಿಲ್ಲ ಅಂಥೇಳಿ ಹಾಗೆ ಅದನ್ನು ಇಟ್ಟಿದ್ದರು, ಬರೀಲೇ ಇಲ್ಲ. ಆಮೇಲೆ ಅವರಿಗೆ ಇದ್ದಿದ್ದ ಹಾಗೇ ಪೋಸ್ಟ್ನಲ್ಲಿ ನೀವು ಭಗವದ್ಗೀತೆ ಬರೆದಿದ್ದಕ್ಕೆ ಪ್ರಸಾದವಂತೂ ಬಂತು. ಇದು ಯಾರು ಕಳಿಸಿದ್ದು ಎಂಬುದು ಯಾರಿಗೂ ಗೊತ್ತಿಲ್ಲ. ಅವರಿಗೆ ಇದ್ದಿದ್ದ ಹಾಗೇ ನೀವು ಭಗವದ್ಗೀತೆ ಬರೆದಿದ್ದಕ್ಕೆ ಕೃಷ್ಣನ ಪ್ರಸಾದ ಎಂಬುದಾಗಿ ಪ್ರಮಾಣ ಪತ್ರ ಪೂರ್ವಕವಾಗಿ ಅವರಿಗೆ ಅವರ ಮನೆಗೆ ಪೋಸ್ಟ್ನಲ್ಲಿ ಪ್ರಸಾದ ಬಂತು. ಆವಾಗ ಅವರ ಹೆಂಡತಿ ಎಚ್ಚರಿಸಿದರು, ನೀವು ಸ್ವಾಮಿಗಳು ಗೀತೆ ಪುಸ್ತಕ ಕೊಟ್ಟರು ಬರೀಲಿಲ್ಲ, ಅದಕ್ಕೆ ನಿಮಗೆ ಸೂಚನೆಗೋಸ್ಕರ ಪ್ರಸಾದ ಬಂದಿದೆ, ಇನ್ನಾದರೂ ಬರೀರಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಟ್ಟಂತೆ ಅವರು ನಾನು ಸುವರ್ಣಾಕ್ಷರದಲ್ಲೇ ಬರೆದು ಬಿಡ್ತೇನೆ ಅಂತ ಹೇಳಿ ಕೃಷ್ಣನ ಪವಾಡವನ್ನು ನೋಡಿ ಈ ಒಂದು ಸುವರ್ಣದ ಹಳೆಯಲ್ಲಿ ಭಗವದ್ಗೀತೆಯನ್ನು ಕೆತ್ತಿಸಿ ಅದನ್ನು ನಾನು ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ ಕೇಳಿಕೊಂಡಾಗ ಕೃಷ್ಣ ಅದಕ್ಕೆ ಸಂಪೂರ್ಣ ಅಸ್ತು ಅಂತೇಳಿ ಹೇಳಿ ಇವತ್ತು ಆ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ.